ಆ ರಾಘು ರಿಯಾಕ್ಷನ್ ನೋಡ್ತಾ ಇದ್ರೆ ಆ ಜಾನ್ಸನಿ ಗೆಲ್ಲಿಸ್ತಾನೆ ಅನ್ನಿಸ್ತಿದೆ ಕಣಮ್ಮ. ಸುಮ್ಮನೆ ನಿಮ್ಗೆ ಯಾಕ್ರಿ ಡೌಟು? ಅವ್ನಿಗೆ ನಿಂತಾರನ ಸೋತಿದ್ರು ಗೆಲ್ಸಕ್ಕೆ. ಏನೇ ನಿನ್ನ ಮಾತಿನ ಅರ್ಥ? ನಾನೇನು ಮೋಸ ಮಾಡ್ತಾ ಇದ್ದೀನ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ. ನೀವು ಅನಿತನ ಗೆಲ್ಲಿಸ್ಬೇಕು ಅಂತ ಜಾನ್ಸನ ಕನ್ಸಿಡರ್ ಮಾಡ್ಲಿಲ್ಲಲ್ಲ ಅಂತ ಹೇಳಿದೆ ಅಷ್ಟೇ. ದೊಡ್ಡಪ್ಪ, ಅಣ್ಣನ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅಣ್ಣ ಕೊಟ್ಟ ಮಾತನ್ನು ತಪ್ಪಲ್ಲ. ನಮ್ಮ ಮನೆಯವ್ರು ಯಾವತ್ತೂ ಬಿಟ್ಕೊಡಲ್ಲ ಅನ್ನೋದು ಗ್ಯಾರಂಟಿ. ಯಜಮಾನ ಯಜಮಾನ ಈಗ ಊಟ ಮಾಡಿಸೋ ಟಾಸ್ಕ್ಗೆ ಇಬ್ರು ರೆಡಿ ಇದ್ದೀರಾ? ಹಾ ದೊಡ್ಡ ಮಾವ, ರಾಘುಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ನಾನೇ ನನ್ನ ಕೈಯಾರೆ ಮಾಡಿದೀನಿ. ರಾಘವೇಂದ್ರ ಅವ್ರಿಗೆ ಏನ್ ಇಷ್ಟ ಅನ್ನೋದನ್ನ ತಮಿಗ್ ತಾವೇ ಹೇಳ್ಕೊಡೋದಲ್ಲ. ತಿಂದ ಮೇಲೆ ರಾಘವೇಂದ್ರ ಅವರೇ ಹೇಳ್ತಾರೆ ಅವ್ರಿಗೆ ಯಾರು ಊಟ ಮಾಡಿಸಿದ ಇಷ್ಟ ಆಯ್ತು ಅಂತ. ಅಮ್ಮ ತಾಯಂದಿರ, ವಾದ ವಿವಾದ ಮಾಡೋದನ್ನ ಬಿಟ್ಬಿಡಿ. ಸುಮ್ಮನೆ ಊಟ ಮಾಡಿಸಿ ಅಷ್ಟೇ ಸಾಕು. ಯಾವ್ದು ಇಷ್ಟ ಆಯಿತು, ಯಾವ್ದು ಕಷ್ಟ ಆಯಿತು, ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ, ಇದರ ರಿಸಲ್ಟ್ ಏನು ಅನ್ನೋದನ್ನ ಅವನೇ ಹೇಳ್ತಾನೆ. ಸರಿ, ಇವಾಗ ಇಬ್ರು ಊಟ ಮಾಡಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ದೊಡ್ಡಪ್ಪ, ತಿನ್ನಿಸೋ ಅವಶ್ಯಕತೆ ಏನಿಲ್ಲ. ನಾನೇ ತಿಂದು ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಅಂತ ಹೇಳ್ತೀನಿ. ಪ್ಲೀಸ್ ಇದರಲ್ಲೊಂದು ಸಹಕರಿಸಿ. ಹೌದೌದು, ಇಬ್ರು ಪೈಪೋಟಿ ಮೇಲೆ ತಿನ್ಸೋಕೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ರಾಗುನೇ ಊಟ ಮಾಡಿ ರಿಸಲ್ಟ್ ಕೊಡ್ಲಿ ಬಿಡಿ. ಲಲಿತಾ, ಏನ್ರಿ? ನಾವು ರಾಘು ಬುದ್ಧಿವಂತ ಆಗ್ಬಿಟ್ಟ ಕಣೆ. ಇಲ್ಲಾಂದಿದ್ರೆ ತಿಂದು ಓವರ್ಲೋಡ್ ಆಗಿ ಮನೆ ತುಂಬ ಆಮ್ಲೆಟ್ ಹಾಕ್ಬಿಡ್ತಾ ಇದ್ದ. ದೊಡ್ಡಪ್ಪ, ಏನ್ ಪಿಸ್ಪಿಸು ಅಂತ ಮಾತಾಡ್ತಿದ್ದೀರಾ? ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿ. ಆಯ್ತಾಯ್ತು, ಅವನೇ ತಿಂದರೂ ಪರವಾಗಿಲ್ಲ, ಆದರೆ ರಿಸಲ್ಟ್ ಮಾತ್ರ ಅಳದು ತೂಗಿನೇ ಕೊಡಬೇಕು. ಯಾಕಂದ್ರೆ ಅವ್ರು ಮಾಡಿರೋ ಅಡುಗೆನ ಜೀವನ ಪೂರ್ತಿ ತಿನ್ನೋನು, ಸೇವೆನ ಅನುಭವಿಸೋನು ಅವನೇ ತಾನೇ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು. ಮೊದಲು ತಿನ್ನಕ್ಕೆ ಅವಕಾಶ ಕೊಡಿ. ಆಯ್ತಪ್ಪ, ಮುಂದುವರಿಸು. ಯಜಮಾನ್ರೆ, ಹೇಗಿದೆ ನನ್ನ ಕೈ ರುಚಿ? ಚೆನ್ನಾಗಿದೆ ಮೇಡಮ್. ರಾಘವೇಂದ್ರ ಅವರೇ, ನಾನ್ ಮಾಡಿರೋದನ್ನ ತಿನ್ನಿ, ತಗೊಳ್ಳಿ. ರಾಘವೇಂದ್ರ ಅವರೇ, ಹೇಗಿದೆ? ಪರವಾಗಿಲ್ಲ ನೀತವ್ರೆ. ಆ ರಾಘು ರಿಯಾಕ್ಷನ್ ನೋಡ್ತಾ ಇದ್ರೆ ಆ ಜಾನ್ಸನಿ ಗೆಲ್ಲಿಸ್ತಾನೆ ಅನ್ನಿಸ್ತಿದೆ ಕಣಮ್ಮ. ಸುಮ್ಮನೆ ನಿಮ್ಗೆ ಯಾಕ್ರಿ ಡೌಟು? ಅವ್ನಿಗೆ ನಿಂತಾರನ ಸೋತಿದ್ರು ಗೆಲ್ಸಕ್ಕೆ. ಏನೇ ನಿನ್ನ ಮಾತಿನ ಅರ್ಥ? ನಾನೇನು ಮೋಸ ಮಾಡ್ತಾ ಇದ್ದೀನ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ. ನೀವು ಅನಿತನ ಗೆಲ್ಲಿಸ್ಬೇಕು ಅಂತ ಜಾನ್ಸನ ಕನ್ಸಿಡರ್ ಮಾಡ್ಲಿಲ್ಲಲ್ಲ ಅಂತ ಹೇಳಿದೆ ಅಷ್ಟೇ. ದೊಡ್ಡಪ್ಪ, ಅಣ್ಣನ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅಣ್ಣ ಕೊಟ್ಟ ಮಾತನ್ನು ತಪ್ಪಲ್ಲ. ನಮ್ಮ ಮನೆಯವ್ರು ಯಾವತ್ತೂ ಬಿಟ್ಕೊಡಲ್ಲ ಅನ್ನೋದು ಗ್ಯಾರಂಟಿ. ನೋಡೋಣ ಬಾವಾ, ಈಗ ಅವನು ಯಾರು ಹೆಸರು ಹೇಳ್ತಾನೆ, ಅವನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ. ತರುಣ್, ಅಣ್ಣ ಹೋಪ್ಸ್ ಕಳ್ಕೊಂಡಿರ್ಬೋದು, ಆದರೆ ಸುಳ್ಳು ಹೇಳ್ತಾನೆ ಅನ್ನಿಸ್ತಾ ಇಲ್ಲ. ಖಂಡಿತ ಚಾನ್ಸ್ ಅದಕ್ಕೆ ಗೆಲ್ಸೋದು. ನೋಡೋಣ, ಗೊತ್ತಾಗುತ್ತೆ ಬಿಡು. ಯಜಮಾನ್ರೆ, ತಗೊಳ್ಳಿ, ಗಸಗಸೆ ಪಾಯಸ ಕುಡೀರಿ. ಅಯ್ಯೋ, ಅದ್ ಬಿಡಿ ರಾಘವೇಂದ್ರ ಅವರೇ, ನಾನು ನಿಮ್ಗೋಸ್ಕರ ಹಾಲು ಕೀರ್ ಮಾಡಿದ್ದೀನಿ, ತಗೊಳ್ಳಿ, ಕುಡೀರಿ. ನನಗಿವಾಗ ಆಲ್ರೆಡಿ ಹೊಟ್ಟೆ ತುಂಬಿದೆ. ನೀವು ನನ್ನ ಬಿಟ್ಟರೆ ನನಗಷ್ಟೇ ಸಾಕು. ರಾಘು, ಇಲ್ಲಿಗೆ ಈ ಟಾಸ್ಕ್ ಮುಗೀತು ಅಂತ ಅರ್ಥ. ಈಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅಡುಗೆ ಮಾಡಿ ನಿನಗೆ ಊಟ ಮಾಡಿಸೋವರಿಗೆ ಚೆನ್ನಾಗಿ ಯೋಚನೆ ಮಾಡಿ ಯಾರು ಚೆನ್ನಾಗಿ ಮಾಡಿದ್ರು ಅಂತ ನೀನೇ ರಿಸಲ್ಟ್ ಅನೌನ್ಸ್ ಮಾಡಿಬಿಡು.
ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದೆ. ಹಾಗಾಗಿ ಈ ಟಾಸ್ಕಲ್ಲಿ ಗೆದ್ದಿದ್ದು ಅನಿತಾ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ದೊಡ್ಡ ಮಾವ ಹೆಂಗೆ? ಏನ್ ಮೇಡಮ್ ಇದು ಬೆಳಿಗ್ಗೆನೆ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರಾ? ಯಾವ ಖುಷಿಗೆ ಈ ಸಂಭ್ರಮ? ಅದು ಝಾನ್ಸಿ ವಿಷಯ ನೀನೇ ಹೇಳ್ದಲ್ಲ ರಾಯ್, ಅದಕ್ಕೆ. ಏನ್ ಮೇಡಮ್ ಅದು ನಿಮಗೆ ಸಂಭ್ರಮ ಪಡೋ ವಿಷಯನಾ? ಇದು ಸಂಭ್ರಮಕ್ಕಲ್ಲ ರಾಯ್, ನನಗಾಗ್ತಿರೋ ನೋವಿಗೆ, ನನಗಾಗ್ತಿರೋ ಸಂಕಟ ಕುಡಿತಾ ಇರೋದು ರಾಯ್. ಝಾನ್ಸಿಗೋಸ್ಕರ ನೀನ್ ಬೇಡ್ಕೊಂಡೆ, ನಮ್ಮಪ್ಪ ಬೇಡ್ಕೊಂಡ್ರು. ದೇವ್ರನ್ನೇ ನಮ್ದೇ ಇರೋ ನಾನು ಪೂಜೆ ನೈವೇದ್ಯ ಮಾಡಿ ಎಂತೆಂತ ಹರಕೆಗಳು ಹೊತ್ಕೊಂಡ್ರು. ಆ ದೇವ್ರು ನಮ್ ಝಾನ್ಸಿಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ಲ ರಾಯ್. ಆ ನೋವು, ಆ ದುಃಖಕ್ಕೋಸ್ಕರ ಕುಡಿತಾ ಇದ್ದೀನಿ ರಾಯ್. ನಿಮ್ಮಮ್ಮನ ನಾಟಕ ಸ್ಟೇಜೇ ಬೇಕಿಲ್ಲ, ಎಷ್ಟು ಅದ್ಭುತವಾಗಿ ನಂಬಿಸ್ತಾ ಇದ್ದಾಳೆ. ನಮ್ ಝಾನ್ಸಿ ಜೀವನ ಸರಿ ಹೋಗ್ಬೇಕು, ಅವಳು ಅವ್ರ ಗಂಡನ ಮೇಲೆ ಖುಷಿ ಖುಷಿಯಾಗಿ ಬಾಳ್ಬೇಕು ಅಂತ ಹಗಲು ರಾತ್ರಿ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಆದ್ರೆ ಆ ದೇವ್ರು ಯಾಕೆ ಈ ರೀತಿಯ ಅನ್ಯಾಯ ಮಾಡ್ತಿದ್ದಾನೆ? ನಾಗಾರ್ಜುನ್, ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ನೀನ್ ಸ್ವಲ್ಪ ರಾಯ್ಗೆ ಹೇಳು. ಯಾವ ಬಾಯಲ್ಲಿ ಹೇಳಿ ರಾಯ್? ಇವಳಿಗೆ ಪ್ರತಿ ಕ್ಷಣ ಝಾನ್ಸಿ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ಹಗಲು ರಾತ್ರಿ ಝಾನ್ಸಿ ಬಗ್ಗೆನೇ ಕನವರಿಸ್ತಾ ಇರ್ತಾಳೆ. ನಾನು ಎಷ್ಟೋ ಸಲ ಅವಳಿಗೆ ಸಮಾಧಾನ ಮಾಡಿದೆ, ಆದ್ರೆ ಇವತ್ತು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ಫೀಲ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾರಿ ಮೇಡಮ್, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಅನಾವಶ್ಯಕವಾಗಿ ಅನುಮಾನ ಪಟ್ಬಿಟ್ಟೆ. ನಿಮ್ಮ ಮನಸ್ಸೊಳಗಡೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನ್ ಮಾಡೋದು ರಾಯ್, ನಮ್ಗೆ ಯಾವ ಪೂಜೆಗೂ ಪ್ರತಿಫಲ ಸಿಗ್ಲೇ ಇಲ್ಲ. ಅದಕ್ಕೆ ಆ ನೋವನ್ನ ಸ್ವಲ್ಪ ಮರಿಬೇಕು ಅಂತ. ಮೇಡಮ್ ಮೇಡಮ್ ಬೇಡ ಮೇಡಮ್, ಇದು ನಿಮ್ಮ ನೋವು ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ. ನೀವು ತಿಳಿದವರು, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವನು ನಾನಲ್ಲ. ಸರ್, ಮೇಡಮ್ಗೆ ಸ್ವಲ್ಪ ಧೈರ್ಯ ಹೇಳಿ ಸರ್. ಸಾರಾ ಇಸೆಯಲ್ಲಿ ನದೇವಿ ಕಾಣುವಳು. ಕುಡ್ದಿದ್ದೀನಿ. ನಂಗೆ ಕುಡ್ತಿರೋದು ನಿಮಗೆ ಗೊತ್ತಾಗ್ತಿಲ್ವಾ? ಚೆನ್ನಾಗಿ ಕುಡ್ತಿದ್ದೀನಿ. ನೀನ್ ಕುಡ್ತಿದ್ಯಾ? ಈ ಕುಡಿಯೋ ಅಂತದ್ ಏನಾಗಿದೆ ರಾಘು? ಭಯ ಆಗ್ತಿದೆ ಮೇಡಮ್, ಭಯ ಆಗ್ತಿದೆ. ಆ ದೇವ್ರು ನನಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾನೆ ಅಂತ ಕೋಪ ಬರ್ತಿದೆ. ರಾಘು, ಇವಾಗ ಏನಾಯ್ತು? ನನ್ನ ಈ ಮನಸ್ಸು ಮೌನ ಗುಡಿಯಾಗಿದೆ. ಅದ್ರ ಒಳಗಡೆ ಇರೋ ಪ್ರೀತಿ ಅನ್ನೋ ದೇವರು ಅಡಗಿ ಕೂತಿದ್ದಾನೆ, ಯಾರಿಗೂ ಕಾಣಿಸ್ತಿಲ್ಲ. ಅದು ಹೊರಗಡೆ ಬರೋದಿಕ್ಕೆ ಈ ಹಾಳ ಬುದ್ಧಿ ಬಿಡ್ತಾನೆ ಇಲ್ಲ. ಇವಾಗ ನೋಡಿದ್ರೆ ನನ್ನ ಮನಸ್ಸೊಳಗಡೆ ದೊಡ್ಡ ಜ್ವಾಲಾಮುಖಿನೇ ಆಗ್ತಿದೆ ಮೇಡಮ್. ಅದನ್ನ ತಣ್ಣಗೆ ಮಾಡೋಕ್ಕೂ ಆಗದೆ, ಹೊರಗಡೆ ಕಳ್ಸೋಕ್ಕೂ ಆಗದೆ, ಅದನ್ನ ಇಟ್ಕೊಂಡು
ನರ್ಕ ನರ್ಕ ಅನುಭವಿಸ್ತಾ ಇದ್ದೀನಿ. ರಾಘು ಯಾಕೆ ಮಾತಾಡ್ತಿದ್ಯಾ? ನನ್ನ ಮನಸ್ಸಲ್ಲಿರೋ ದೇವತೆ ಮೇಡಮ್, ದೇವತೆ ಮೇಡಮ್ ನೀವು. ನನ್ನ ಮನಸ್ಸು ನನ್ನ ಕನಸು ತುಂಬ ತುಂಬಿಕೊಂಡಿರೋ ದೇವತೆ ಮೇಡಮ್ ನೀವು. ನೀವಿಲ್ದೆ ನಾನು ಇರೋಕ್ಕಾಗಲ್ಲ ಮೇಡಮ್. ನಿಮ್ಮ ಜಾಗದಲ್ಲಿ ನಾನು ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ರಘು, ಅದ್ ನನಗ್ ಗೊತ್ತು. ಅದಕ್ಕೋಸ್ಕರ ನೀನಿಗ್ ಕುಡ್ದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೇಗೆ? ನೋ, ನಿಮಗ್ ಗೊತ್ತಿಲ್ಲ ನನ್ನ ಜೀವನನೇ ಎಕ್ಕೊಟ್ಟು ಹೋಗಿದೆ. ಜೊತೆಗೆ ಆರೋಗ್ಯ ಕಟ್ಕೊಂಡು ಏನ್ ಮಾಡ್ಲಿ? ಎಲ್ರೂ ಸೇರ್ಕೊಂಡು ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ನನ್ನಿಂದ ಏನು ಮಾಡಕ್ ಆಗ್ತಿಲ್ವಲ್ಲ ಮೇಡಮ್. ನನ್ನ ಜೀವನ ಎರಡು ನೀವೇ. ನನ್ಗೇನಾದ್ರೂ ಬದುಕುಂತಿದ್ರೆ ಅದು ನಿಮ್ ಜೊತೆ ಮಾತ್ರ ಅಂತ ಮನೆಯವ್ರಿಗೆ ಹೇಳಕ್ ಆಗ್ತಿಲ್ವಲ್ಲ ಮೇಡಮ್. ನನ್ ಮುಂದೆ ಹೇಳ್ತಿದ್ದಲ್ಲ, ನನಗಷ್ಟೇ ಸಾಕು ರಾಘು. ನಮ್ ಸಂಬಂಧ ಹೇಗ್ ಉಳಿಸ್ಕೊಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಬಾ, ಊಟ ಮಾಡಿ ಮಲ್ಗು ಅಂತೆ. ಬಾ. ನೋ 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 ನಾನು ಇವಾಗಲೇ ಮಾತಾಡ್ಬೇಕು. ನನ್ನ ಮನ್ಸಲ್ಲಿರೋದ್ನೆಲ್ಲ ಹೊರಗಡೆ ಹಾಕ್ಬೇಕು. ಆಗಲ್ಲ ಮೇಡಮ್. ನಿಮ್ಮಿಂದ ನಮ್ಮ ಸಂಬಂಧ ಉಳಿಸ್ಕೊಳಕ್ ಆಗಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಬಿಡಲ್ಲ. ಸೋಲ್ಸಿ ನಿಮ್ಮನ್ನ ಇಲ್ಲಿಂದ ಕಳಿಸ್ತಾರೆ ಮೇಡಮ್. ನನ್ ಜೊತೆ ನೀನಿರ್ಬೇಕಾದ್ರೆ ನನ್ನ ಯಾರ ತಾನೇ ಸೋಲ್ಸಕ್ಕಾಗುತ್ತೆ ರಾಘು? ನಾನೇ ನಿಮ್ಮನ್ನ ಸೋಲ್ಸಿ ಅನಿತಾ ಅವ್ರನ್ನ ಗೆಲ್ಸಿದ ಮೇಲೂ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಮೇಡಮ್? ರಾಘು, ಗಂಡ ಹೆಂಡತಿ ಮಧ್ಯೆ ಮುಖ್ಯವಾಗಿರ್ಬೇಕಾಗಿರೋದು ನಂಬಿಕೆನೇ ಅಲ್ವಾ? ಆ ನಂಬಿಕೆ ನಾನು ಯೋಗ್ಯನಲ್ಲ ಮೇಡಮ್. ಯಾಕಂದ್ರೆ ನನ್ನ ಮನಸ್ಸಲ್ಲಿ ನಿಮ್ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದ್ರು ನಮ್ಮ ಮನೆಯವ್ರ ಎಲ್ಲರ ಮುಂದೆ ಅದನ್ನ ಮುಚ್ಚಿಟ್ಕೊಂಡು ಗೆದ್ದಿರೋ ನಿಮ್ಮನ್ನ ಸೋಲಿಸ್ತಾ ಇದ್ದೀನಲ್ಲ ಮೇಡಮ್. ರಾಘು, ಆದ್ರೆ ನಾನ್ ಗೆಲ್ಬೇಕನ್ನೋದು ನಿನ್ನ ಆಸೆ ತಾನೆ? ನನ್ನ ಆಸೆ ಬಗ್ಗೆ ಮಾತಾಡ್ಬೇಡಿ ಮೇಡಮ್. ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ಸುತ್ತೆ. ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದು ಯಾವುದು ಸಿಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಅದನ್ನೆಲ್ಲದನ್ನು ಕೊಡ್ಸಿದ್ದು ನೀವೇ ಮೇಡಮ್. ನನ್ನ ಜೀವನದಲ್ಲಿ ಇದ್ದಿದ್ದು ಒಂದೇ ಆಸೆ, ಏನ್ ಗೊತ್ತಾ? ನನ್ನ ಕುಟುಂಬದ ಪ್ರೀತಿ ಸಂಪಾದನೆ ಮಾಡೋದು. ನನ್ನ ಕುಟುಂಬದಲ್ಲೂ ನಾನು ಒಬ್ಬ ಅಂತ ಅನ್ನಿಸ್ಕೋಬೇಕಿತ್ತು. ಅದು ನಿಮ್ಮಿಂದ ನನಗೆ ಸಿಕ್ತು ಮೇಡಮ್. ನನಗೆ ಸಿಕ್ತು. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲ ಸುಲಭವಾಗಿ ಸಿಕ್ತು. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವತೆ. ನೀವೇ ನನ್ನ ಅದೃಷ್ಟ ದೇವತೆ ಮೇಡಮ್.